ಶಿರಾದಲ್ಲಿ ಸಿಲಿಂಡರ್ಗಾಗಿ ಮುಗಿಬಿದ್ದ ಜನರು. ಗ್ಯಾಸ್ ಕೊರತೆ ಇಲ್ಲದಿದ್ರೂ ಏಜೆನ್ಸಿ ಮುಂದೆ ಫುಲ್ ಕ್ಯೂ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಹಲವು ದೇಶಗಳ ಮೇಲೆ ಪರಿಣಾಮ ಬೀರಿದೆ. ಇದರಿಂದ ಒಂದೆಡೆ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಉಂಟಾಗಿದ್ರೆ ಇನ್ನೊಂದೆಡೆ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇತ್ತ ಶಿರಾನಗರದ ಉಪಕಾರ್ ಗ್ಯಾಸ್ ಏಜೆನ್ಸಿ ಗೋಡೌನ್ ಮುಂದೆ ನೂರಾರು ಗ್ರಾಹಕರು ಎಲ್ಪಿಜಿ ಸಿಲಿಂಡರ್ ಖರೀದಿಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಸದ್ಯ ಗ್ಯಾಸ್ ಕೊರತೆ ಇಲ್ಲದಿದ್ರೂ ಮುಂದಿನ ದಿನಗಳಲ್ಲಿ ಅಭಾವ ಉಂಟಾಗಬಹುದು ಎಂಬ ಆತಂಕದಿಂದ ಜನರು ಮುಂಚಿತವಾಗಿ ಸಿಲಿಂಡರ್ ಖರೀದಿಗೆ ಮುಗಿಬಿದ್ದಿದ್ದಾರೆ. ಹೌದು, ಶಿರಾನಗರದ ಹೊರ ವಲಯದಲ್ಲಿರುವ ಗೋಡೌನ್ಗೆ ಗ್ರಾಮೀಣ ಭಾಗದ ನೂರಾರು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಿಲಿಂಡರ್ಗಾಗಿ ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ರು. ಇನ್ನು ನೆಟ್ವರ್ಕ್ ಸಮಸ್ಯೆಯಿಂದ ಸಿಲಿಂಡರ್ ಬುಕ್ಕಿಂಗ್ ಆಗದೇ ಇರುವುದು ಸಾರ್ವಜನಿಕರಲ್ಲಿ ಭೀತಿ ಹೆಚ್ಚಿಸುವಂತೆ ಮಾಡಿದೆ. ಅಲ್ಲದೆ ಯುಗಾದಿ ಹಬ್ಬಕ್ಕೂ ಮುಂಚೆಯೇ ಸಿಲಿಂಡರ್ ಬುಕ್ ಮಾಡಿದ್ರೂ OTP ಬಂದಿದೆ, ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ. ಹೀಗಾಗಿ ಬೆಳಗಿನಿಂದಲೂ ಬಂದು ಕಾಯ್ತಿದ್ದೇವೆ ಎಂದು ಗ್ರಾಹಕರು ತಿಳಿಸಿದ್ರು. ಸಮಸ್ಯೆ ಆಗೈತೆ. ತಿಂಗಳ ಒಂದು ಯುಗಾದಿಗಿಂತ ಮುಂಚೆ ನಾವು ಬುಕ್ಕಿಂಗ್ ಮಾಡಿರೋದು. ಇನ್ನೂ ಆದ್ರೂ OTP ಬಂದ್ರು ಕೂಡ ಈ ಸಾರಥಿ ಸಾಲ ನಿಂತ್ಕೊಂಡು ಸಿಲಿಂಡರ್ ಇಲ್ಲ, ಅಭಾವ. ನಾವ್ ಹೆಂಗ್ ಮಾಡ್ಬೇಕು? ಇದಕ್ಕೆ ಸಪ್ಲೈ ಇಲ್ವಾ ಹಳ್ಳಿಗಳಿಗೆ? ಸಪ್ಲೈ ಇಲ್ಲ. ಏನ್ ಹೇಳ್ತಾರೆ? ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಷ್ಟು ದಿವಸ ಆಗೈತೆ? 5ನೇ ತಾರೀಕಿಂದ ಬುಕ್ ಮಾಡಿದ್ವಿ ನಾವು. ಮಾಹಿತಿ ಇಲ್ಲ, ಎಲ್ಲಿ ಕೊಡ್ತಾರಂತ ಇಲ್ಲ. ಅವ್ರದ್ದು ಹೆಲ್ಪ್ ಲೈನ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿದ್ರೆ ಅದನ್ನ ರಿಸೀವ್ ಮಾಡ್ತಾ ಇಲ್ಲ. ಅದಕ್ಕೆ ಗ್ರಾಹಕರಿಗೆ ಯಾವುದೇ ತರದ ಒಂದು ಮಾಹಿತಿ ಇಲ್ಲ ಸರ್. ಇಲ್ಲಿ ಬಂದು ಬೆಳಿಗ್ಗೆ 6 ಗಂಟೆ 7 ಗಂಟೆ 5 ಗಂಟೆ ಇದನ್ನು ಕಾಯ್ತಾ ಇದ್ದೀವಿ ಸರ್. ಈಗ ಬಂದು ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಕೊಡೋದಕ್ಕೆ. ಕೆಲವರೆಲ್ಲ ವಯಸ್ಸಾಗಿರೋ 8% ಸಲ ಇದ್ದಾರೆ ಸರ್. ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಒಂದು ತೊಟ್ಟು ನೀರು ಸಮೇತ ಕುಡಿದಿಲ್ಲ ಸರ್. ಇನ್ನು ಈ ಬಗ್ಗೆ ಉಪಕಾರ್ ಗ್ಯಾಸ್ ಏಜೆನ್ಸಿ ಮಾಲೀಕ ನಸರುಲ್ಲಾ ಖಾನ್ ಪ್ರತಿಕ್ರಿಯಿಸಿದ್ದು, ಪ್ರಸ್ತುತ ಗ್ಯಾಸ್ ಕೊರತೆ ಇಲ್ಲ, ಸರಬರಾಜು ಸಾಮಾನ್ಯವಾಗಿಯೇ ನಡೀತಾ ಇದೆ. ಆದರೆ ಕೆಲವು ತಾಂತ್ರಿಕ ಬದಲಾವಣೆಗಳ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶಗಳಿಗೆ ವಾಹನದ ಮೂಲಕ ಸರಬರಾಜು ಮಾಡಲು ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಸೇರಿದ್ದಾರೆ. ಜನಸಂದಣಿ ಕಡಿಮೆಯಾದ ನಂತರ ಗ್ರಾಮೀಣ ಭಾಗಗಳಿಗೆ ಮನೆ ಮನೆಗೆ ಸಿಲಿಂಡರ್ ವಿತರಣೆ ವ್ಯವಸ್ಥೆ ಮಾಡಲಾಗುವುದು ಎಂದಿದ್ದಾರೆ. ಯುಗಾದಿ ಇತ್ತು, ರಂಜಾನ್ ಇತ್ತು, ಎಲ್ರಿಗೂ ಗೋಡನ್ ಹತ್ರ ಕೊಡಂಗಿಲ್ಲ. ಆದ್ರೂ ಹಬ್ಬ ಮಾಡಿಕೊಳ್ಳಿ ಅಂತ ಎಲ್ರಿಗೂ ಇಲ್ಲೇ ಕೊಟ್ವಿ. ಸುಮಾರು 2,000-3,000 ಜನಕ್ಕೆ ಇಲ್ಲೇ ಕೊಟ್ಬಿಟ್ಟು ಈಗ ನಮಗೆ ಅಲ್ಲಿಂದ ಡೈರೆಕ್ಷನ್ನು ಕೂಡ ಇದೆ, ಗೋಡನ್ ಹತ್ರ ಕೊಡಬೇಡಿ ಅಂತ. ಹಾಗಾಗಿ ಇವತ್ತಿಂದ ಗೋಡನ್ ಹತ್ರ ಎಲ್ಲ ಕನೆಕ್ಷನ್ ಕೊಡೋದಿಲ್ಲ, ರೀಫಿಲ್ ಕೊಡಲ್ಲ. ದಯವಿಟ್ಟು ತಮ್ಮ ಹಳ್ಳಿಗಳಿಗೆ ಸುಮಾರು 15 ಗಾಡಿಗಳಿದ್ದಾವೆ. ಇಲ್ಲಿಗೆ ಯಾವ ಥರ ನೋಡ್ಕೊಡ್ತಾ ಇದ್ರಿ? ಇಲ್ಲಿ ಅವ್ರದ್ದು DSC ನಂಬರ್ ತೊಗೊಂಡಿದ್ದೀವಿ, ಅವ್ರದ್ದು ಬುಕ್ಕಿಂಗ್ ನಂಬರ್ ತೊಗೊಂಡಿದ್ದೀವಿ, ಅವ್ರು ಬುಕ್ ಮಾಡಿ ತೊಗೊಳ್ತಾ ಇದ್ದೀವಿ. ಈಗ ಇನ್ನೊಂದು ಏನಾಗಿದೆ ಅಂದರೆ, ಮೊದಲು 2ನೇ ರಿಫಿಲ್, ಈಗ ಫಸ್ಟ್ ರಿಫಿಲ್ ಬುಕ್ ಮಾಡಿ ತೊಗೊಂಡ ನಂತರ 2ನೇ ರಿಫಿಲ್ಗೆ 11 ದಿನ ಗ್ಯಾಪ್ ಇರ್ತಿತ್ತು. ಈಗ ಅದನ್ನು 25 ದಿನಕ್ಕೆ ಮಾಡವ್ರೆ. 25 ದಿನ ಆಗೋ ತನಕ ಇನ್ನೊಂದು ಸಿಲಿಂಡರ್ ಬುಕ್ ಆಗಲ್ಲ. ಸೊ ಅವರೆಲ್ಲರೂ ಬುಕ್ ಮಾಡಿಬಿಟ್ಟಿದ್ದೀವಿ ಅಂತ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಸಿಲಿಂಡರ್ ಸಿಗಲ್ಲ. ಯಾರ್ದು ಬುಕ್ಕಿಂಗ್ ಇದೆ ಅವ್ರ ಸಿಲಿಂಡರ್ ಅವ್ರ ಮನೆ ಬಾಗಿಲಿಗೆ, ಅವ್ರ ಹಳ್ಳಿನಲ್ಲಿ ಅವ್ರವ್ರು ಇದ್ದಾರೆ, ಅವ್ರಿಗೆ ಕಳಿಸ್ತೀವಿ. ಒಟ್ನಲ್ಲಿ ನಗರದಲ್ಲಿ ಸಿಲಿಂಡರ್ ಸಮಸ್ಯೆ ಇಲ್ಲದಿದ್ರೂ ಜನರಲ್ಲಿ ಮಾತ್ರ ಆತಂಕ ಉಂಟಾಗಿದ್ದು, ಹೀಗಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.